ಗೊತ್ತಿಲ್ಲ ಕರ್ಕ ಬಂದ್ಬಿಡ್ತೀಯ ಎಲ್ಲೆಲ್ಲಿ ಬೇಕಲ್ಲ ಹೇಗೆ ನಿಲ್ಸ್ಕೊಂಡು ಬಿದ್ದಿಲ್ಲಿ ಅಲ್ಲಿ ಕಾರ್ ಬೇರೆ ಪಾರ್ಕಿಂಗ್ ಮಾಡಿ ಬಂದಿದ್ದೀವಿ ನೀನು ನಮ್ಗೆ ನಾವು ಬಂದಲ್ಲಿ ಹೇಳು ಇಲ್ಲೇ ಐತಲ್ಲಮ್ಮ ಸುಲಕ್ಷ್ಮಿ ಸಿಲ್ಕ್ಸು ಗಾಂಧೀಜಿ ಅವ್ರು ಕರ್ಕ ಇಟ್ಕೊಂಡು ಸುತ್ತಾ ಇರ್ಲಿಲ್ವಾ ಅದೇ ಇದು ಒಂದಿನ ಬೇಕಂತ ಒಂದು ಸೀರೆ ರೆಡಿ ಆಗಕ್ಕೆ ಅಲ್ಲ ಎಲ್ಲ ಮಿಷಿನ್ ಓಡಿದ್ರೆ ಮಾತ್ರ ಒಂದು ಸೀರೆ ರೆಡಿ ಆಗುತ್ತಾ ಇಲ್ಲ ಒಂದು ಮಿಷಿನಿಂದ ಒಂದು ಸೀರೆ ಒಂದಿನಕ್ಕೆ ಇಲ್ಲನೇ ನಾನು ಇದನ್ನೇ ಸೀರೆ ಅನ್ಕೊಬಿಟ್ಟಿದ್ದೆ ಕಣಮ್ಮ ಅಷ್ಟೆಲ್ಲ ಕಷ್ಟಪಟ್ಬಿಟ್ಟು ಇದನ್ನು ಸೀರೆ ಥರ ಹೊಲ್ದ್ಬಿಟ್ಟವ್ರ ಅಂತ ಅನ್ಕೊಂಡಿದ್ದೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೆಂಗಳೂರಲ್ಲಿ ನಾನು ಇವತ್ತು ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆನ್ಲೈನಲ್ಲಿ ನೋಡಿದ್ದೆ, ಅವಾಗ ಆನ್ಲೈನಲ್ಲಿ ಹೆಂಗ್ ಬರುತ್ತೋ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋಗೋಣ ಅಂತ ಬಂದಿದ್ದೆ. ಲಾಸ್ಟ್ ಟೈಮ್ ಹರ್ರಾವಿರಿಲ್ ಬಂದಿದ್ದೆ, ನಮ್ಮನೆಯವ್ರು ಸ್ವಲ್ಪ ಅರ್ಜೆಂಟ್ ಮಾಡಿದ್ರು, ಹಾಗೆ ವಾಪಸ್ ಹೋಗಿದೆ. ಬಟ್ ಈ ಸರಿ ನಮ್ಮನೆಯವ್ರು ಕರ್ಕೊಬಿಟ್ಟು ಬಂದಿದ್ದಾರೆ. ಅದು ಇವತ್ತು ಅಷ್ಟೇ, ಮೊನ್ನೆಯಿಂದ PTK ಹಾಕಿದ್ಮೇಲೆ ಇವತ್ತು ಕರ್ಕೊಬಿಟ್ಟು ಬಂದಿದ್ದಾರೆ. ಮತ್ತೆ ಇಲ್ಲಿ ಅದೇನು ಮೊಗ್ಗ ಅಂತಾರ, ಮಗ್ಗ ಅಂತಾರಲ್ಲ, ಗೊತ್ತಿಲ್ಲ ನನಗೆ ಸರಿಯಾಗಿ. ಲಾಸ್ಟ್ ಟೈಮ್ ಬಂದಾಗ ಹಂಗೆ ಒಂದು 5-10 ನಿಮಿಷ ನಮ್ಮನೆಯವ್ರು ಟೈಮ್ ಕೊಟ್ಟಿದ್ದೆ, 8 ನಿಮಿಷ ಅನ್ಕೊಳ್ಳಿ. ಹಂಗೆ ಹೋಗಿ ಹಂಗೆ ಬಂದಿದ್ದೆ, ತಗೊಳಕಾಗ್ಲಿಲ್ಲ. ಇನ್ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂತ. ಬಟ್ ಆ ಮಗ್ಗ ಗಿಗ್ಗೆ ಎಲ್ಲ ನೋಡಿ ನಂಗೇನೋ ಒಂಥರ ತುಂಬಾ ಖುಷಿ ಆಗ್ತಿತ್ತು. ಅವಾಗಲೇ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಹಾಗಾಗಿ ನಾನು ಲಾಸ್ಟ್ ಟೈಮ್ ನೋಡ್ಕೊ ಬಂದಲ್ಲ, ಈ ಸರಿ ನೋಡೋಣ ಆದ್ರೆ ವಿಡಿಯೋ ಮಾಡ್ಕೋಬಹುದು ಅಂತ ಅನ್ಕೊ ಬಂದಿದ್ದೀನಿ. ನಂಗೆ ಈ ಓಲೆ ತುಂಬಾ ಇಷ್ಟ, ಅದಕ್ಕೆ ಎಲ್ಲ ಡ್ರೆಸ್ಸಿಗೂ ಅದೇ ಹಾಕೊಳ್ತೀನಿ. ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಹೋಗಿ ಅರ್ಜೆಂಟ್ ಮಾಡ್ಬಿಡಿರಿ. ಒಂದ್ಸರಿ ಒಂದ್ ಬಟ್ಟೆ ಏನಾದ್ರು ತಗೋಬೇಕು ಅಂದ್ರೆ ನಾನು ಒಂದ್ ಅರ್ಧ ಗಂಟೆನಾದ್ರೂ ನೋಡ್ಬೇಕು. ಇವ್ರು ಅಷ್ಟೊಂದು ಟೈಮ್ ಕೊಡ್ತಿರಲ್ವಾ, ಅರ್ಜೆಂಟ್ ಮಾಡ್ಬಿಡಿ. ಏನಿಲ್ಲ, ನಮ್ಮ ಮನೆಯವ್ರು, ನಾನು ಆಕ್ಚುಲಿ ನಮ್ಮ ಮನೆಯವ್ರು ಕರ್ಕೊ ಹೋಗಲ್ಲ. ನಾನು ಯಾವಾಗ್ಲೂ ಆಕ್ಚುಲಿ ಸೀರೆ ನಾನು ಒಬ್ಳೆ ಬರೋದೇ ಇಲ್ಲ, ನಮ್ಮ ಅಕ್ಕನ್ನ ತಡ್ರಿ ಇಲ್ಲ ಅವ್ರಿಗೆ ಗೊತ್ತಾಗತ್ತಲ್ಲ, ನಿಲ್ಸ್ತಾರೆ ಹೊರಟಾಗ ಸ್ಟಾರ್ಟ್ ಮಾಡ್ಕೊತಾನೆ. ಇಲ್ಲೇ ಇದೇ ಶಾಪ್ ಅನ್ಸುತ್ತೆ. ಲಾಸ್ಟ್ ಟೈಮ್ ಇಲ್ಲೋ ಅದೊಂದು ಅನ್ಸುತ್ತೆ. ನಾನು ಎಲ್ಲೋ ಬಂದಿದ್ದೆ ಲಾಸ್ಟ್ ಟೈಮ್. ಈಗ ಹೋಗೋಣ ಬನ್ನಿ. ಮತ್ತೆ ಇದು ಹೊಸ್ತಾಗಿ ತಗೊಂಡಿರೋದು, ಇದ್ರ ಬಗ್ಗೆ ವಿಡಿಯೋ ಮಾಡಿದೀವಿ. ಹಾಕಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ತಗೊಂಡೆ 1 ತಿಂಗಳಾಯ್ತು. ಜಾತ್ರೆಯಲ್ಲಿ ಹಾಕೊಂಡಿದ್ದೆ, ಮತ್ತೆ ಇವತ್ತೇ ಹಾಕೊಂಡಿರೋದು, ಖುಷಿ. ಅದಕ್ಕೆ ಇಲ್ಲಾಂದ್ರೆ ಕಮ್ಮಿ ಸೌಂಡ್ ಇದೆಯಾ ಇಲ್ಲಿ? ಇಲ್ಲ ನಮ್ಮನೆ ಯೂಸ್ ಮಾಡ್ಲಿಲ್ಲ ಅಂದ್ರೆ ಬೈತಾರೆ. ಅದಕ್ಕೆ ಸುಮ್ಮನೆ ಹಾಕೋ ಕುತ್ಕೊಂತೀನಿ. ಪುಟ್ಟಿ ದುಡ್ಡು ಕೊಟ್ಟು ತಗೊಂಡ್ಮೇಲೆ ಯೂಸ್ ಮಾಡ್ಬೇಕಲ್ವಾ? ಮತ್ತೆ ದುಡ್ಡು ಜಾಸ್ತಿ ಆಗೈತಾ ಇದು ಮಾಡೋದಕ್ಕೆ? ನೋಡಿ ಯಾವ್ದಮ್ಮ ಇದಾ? ಯಾವ್ದು ಅಂತ ಗೊತ್ತಾಗ್ತದೆ. ಏಜೆನ್ಸಿನ? ಅಲ್ಲ ಇಲ್ಲಿ ಅನ್ಸುತ್ತೆ. ಗೊತ್ತಿಲ್ಲ ಕರ್ಕ ಬಂದ್ಬಿಡ್ತೀಯ ಎಲ್ಲೆಲ್ಲಿ ಬೇಕಲ್ಲ ಹೇಗೆ ನಿಲ್ಸ್ಕೊಂಡು ಬಿದ್ದಿಲ್ಲಿ ಹಿಂಗೆ ನಾವು ಮೂಲೆ ಬೀದಿ ಎಲ್ಲ ಸುತ್ತಾ ಇದೆಯಾ? ಅಲ್ಲಿ ಕಾರ್ ಬೇರೆ ಪಾರ್ಕಿಂಗ್ ಮಾಡಿ ಬಂದಿದ್ದೀವಿ. ಆಕ್ಚುಲಿ ನಾವು ಈಗ ಗಲ್ಲಿ ಒಳಗೆ ಬಂದಿದ್ದೀವಿ, ಎಲ್ಲಿ ಬಂದಿದ್ದೀವಿ ಗೊತ್ತಿಲ್ಲ. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಲ್ಲಿ ಹೇಳು. ನಾನು ಲಾಸ್ಟ್ ಟೈಮ್ ಬಂದಾಗ ಆಕ್ಚುಲಿ ಒಂದೇ ಶಾಪ್ ಅನ್ಕೊಂಡ್ ಬಂದಿದ್ದೆ. ನೋಡಿದ್ರೆ ಇಲ್ಲಿ ಯಾವ ಕಡೆ ತಿರುಗಿದ್ರು ಅದೇ ಶಾಪ್ ರೀ. ನಾನು ಹಿಂಗೆ ಗೊತ್ತಾ, ಒಂದು ಜಾಗ ನುಗ್ಗಿದ್ರೆ ಅದೇ ನೆಟ್ಟು ಹೋಗ್ತಾ ಇರ್ತೀನಿ. ಅದು ಚೇಂಜ್ ಆಗಿದ್ರು ಗೊತ್ತಿರಲ್ಲ ನನಗೆ. ನಾನು ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ರೀ ಒಂದು ಸಾವಾಗಿತ್ತು ಇಲ್ಲೇ ಐತಲ್ಲಮ್ಮ ಸುಲಕ್ಷ್ಮಿ ಸಿಲ್ಕ್ಸು. ನೋಡಿ ನಾನೇ ಹುಡುಕಿದ್ನಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಒಂದ್ಸರಿ ಬಂದಿದ್ರು ಗೊತ್ತಾಗ್ಲಿಲ್ಲ ನನಗೆ. ನಡಿ ಒಳಗೆ ನಡಿ. ಇದೇ ಇರ್ಬೋದು. ಸಿಕ್ಕಾಪಟ್ಟೆ ಸೌಂಡ್ ಇದೆ ಇಲ್ಲಿ. ಕರೆಕ್ಟ್ ನಿಮ್ಮ ಮೈಕ್ ತೆಗೆದು ಒಳ್ಳೆದಾಯ್ತು. ಓಹೋ, ಏನಿದು? ಇದೇನಾ? ಇದೇ ಏನು ಮಗ್ಗನಾ ಇದು? ಹೌದು ಸರ್, ಇದು ಪವರ್ ಲೂಮ್ ಇದು ಸರ್. ಇದು ಜಾಕಾರ್ಡ್, ಇದು ಡಿಸೈನ್ಸ್ ಎಲ್ಲ ಬರುತ್ತಲ್ಲ, ಅದು ರನ್ ಆಗುತ್ತೆ. ಒಂದೊಂದೇ ಉಕ್ಸ್ ಇರುತ್ತೆ, ದಾರ ಕಟ್ಟಿರ್ತಾರೆ, ಕಾರ್ಡ್ ಇರುತ್ತೆ. ಅದು ಯಾವ ಪಂಚ ಆಗುತ್ತೆ ಡಿಸೈನು, ಅದ್ರ ಪ್ರಕಾರ ಇಲ್ಲಿ ಥ್ರೆಡ್ ಮೇಲೆ ಕೆಳಗಡೆ ಹೋಗುತ್ತೆ. ಪವರ್ ಲೂಮ್ ಸರ್ ಇದೆಲ್ಲ. ಹೌದಾ? ಮೋಟರ್ ಇರುತ್ತೆ, ಮೋಟರಿಂದ ರನ್ ಆಗುತ್ತೆ. ಕೈ ಮಗ್ಗ ಅಂದರೆ ಕೈಯಲ್ಲಿ ವೀವ್ ಮಾಡೋದು. ಇದು ಕೈದಲ್ಲ, ಇದು ಮಷಿನ್. ನೀವು ನೋಡ್ಬೋದು ಡಿಸೈನ್ ಇದು. ಇಲ್ಲಿ ನೋಡಿ ಫಿಟ್ಟಿಂಗ್ ಹೆಂಗಿದೆ ಅಂತ ಡಿಸೈನ್ ಬರುತ್ತೆ. ಎಲ್ಲ ಮಷಿನ್ಗಳು ಅದೇನಾ ಡಿಸೈನ್ ಮಾಡೋದು? ಅದೇನೆ. ಇದೆಲ್ಲ ಬಾರ್ಡರ್ ಡಿಸೈನ್. ಇದು ಬಾಡಿ ಇದು ಪ್ಲೈನ್ ಇದೆ. ಅದು ನೀವು ಅಲ್ಲಿ ನೋಡ್ಬೋದು ಎಂಬೋಸ್. ಮೇಡಮ್ ಅವ್ರು ನೋಡ್ತಾ ಇದ್ದಾರೆ ನೋಡಿ, ಬಾರ್ಡರಲ್ಲಿ ಆಗಿರ್ಬೋದು, ಬಾಡಿಯಲ್ಲಿ ಎಂಬೋಸ್ ಡಿಸೈನ್ ಬರುತ್ತೆ. ಚುಚ್ಚೂರೇ ಹೋಗ್ತಾ ಇದೆ. ಒಂದೊಂದು ದಾರಕ್ಕೂ ಒಂದೊಂದು ಹಿಂಗೆ. ಒಂದಿನ ಬೇಕಂತ ಒಂದು ಸೀರೆ ರೆಡಿ ಆಗಕ್ಕೆ. ಅಲ್ಲ ಎಲ್ಲ ಮಿಷಿನ್ ಓಡಿದ್ರೆ ಮಾತ್ರ ಒಂದು ಸೀರೆ ರೆಡಿ ಆಗುತ್ತಾ? ಇಲ್ಲ ಒಂದು ಮಿಷಿನಿಂದ ಒಂದು ಸೀರೆ ಒಂದಿನಕ್ಕೆ. ಒಂದು ಮಿಷಿನಲ್ಲಿ ಒಂದು ಸೀರೆ. ಎಷ್ಟು ಮಿಷಿನ್ಸ್ ಇದೆ ಟೋಟಲ್? ಇಲ್ಲಿ 8 ಇದೆ, ಆ ಕಡೆ ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ 8 ಇದೆ. ಹೌದಾ? ಹಾಗಾದ್ರೆ ದಿನಕ್ಕೊಂದು 16 ಇಲ್ಲ ಜಾಸ್ತಿ ಆಗ್ಬೋದು. ಬಂದಿಲ್ಲ, ಒಂದಿಬ್ರು ಬಂದಿಲ್ಲ ಅಂದ್ರೆ ಕಮ್ಮಿ. ಎಲ್ಲ ಬಂದ್ರೆ ಸ್ವಲ್ಪ ಪ್ರೊಡಕ್ಷನ್ಸ್ ಇರುತ್ತೆ. ಹೌದಾ? ಇದು ಏನು ಮಾಡುತ್ತೆ? ಇಲ್ಲಿಂದ ಇದು ಇಲ್ಲಿ ಮಗ್ದಲ್ಲಿ ಓಡುತ್ತೆ ಇದು. ಇದ್ರಲ್ಲಿ ಹಿಂಗೆ ಟಪ್ ಅಂತ ಹೊಡಿತಿದೆಯಲ್ಲ, ಅದು ಒಂದೊಂದೇ ಥ್ರೆಡ್ ಅದು. ಇವಾಗ ಥ್ರೆಡ್ ತಯಾರಾಗೋ ಜಾಗ ಮೇಲಿದೆ, ಬನ್ನಿ ಅದು ತೋರಿಸ್ತೀನಿ. ನೋಡ್ದೆ ಹೆಂಗಿತ್ತು ಮಷೀನು? ಚೆನ್ನಾಗಿತ್ತು. ಆಕ್ಚುಲಿ ಎಲ್ಲ ಒಂದೇ ತರ ಸೀರೆ ಅನ್ಸುತ್ತೆ. ಎಲ್ಲ ಡಿಸೈನ್ ಮಾಡೋ ಮಷೀನ್ಗಳು ನೋಡಿ. ಕೆಲವರು ಕೇಳ್ತಿರಲ್ಲ ಈ ಕಲರ್ ಇಲ್ವಾ, ನಾವು ಕೇಳ್ತೀವಲ್ಲ, ಸಾರಿ ಈ ಡಿಸೈನ್ ಇಲ್ವಾ, ಈ ಬಾರ್ಡರ್ ಇಲ್ವಾ ಅಂತ. ಎಲ್ಲ ಬಾರ್ಡರ್ ಇದೆ, ಎಲ್ಲ ಒಂದೇ ತರ ಇದೆ. ಆಕ್ಚುಲಿ ಶೂಟಿಂಗಿಗೆ ಮನೆ ತಗೋಬಹುದು. ಎಷ್ಟು ಮುಂದಾಗಿದೆ. ಏನ್ರಿ ಮುಟ್ಬೋದಾ? ರೇಷ್ಮೆನಾ?
ಗಾಂಧೀಜಿಯವ್ರು ಚರಕ ಇಟ್ಕೊಂಡ್ರು ಸುತ್ತಾ ಇರ್ಲಿಲ್ವಾ, ಅದೇ ಇದು ಅವಾಗ ಒಂದು ಚರಕದಲ್ಲಿ ಮಾಡ್ತಾ ಇದ್ರು. ಈಗ ಕಂಪ್ಲೀಟ್ ಎಲ್ಲ ಅದೇ ಮಿಷಿನಲ್ಲಿ ಹಾಕ್ತಾರದು. ಇದು ರೇಷ್ಮೆನಾ ನೋಡಿ, ಎಷ್ಟು ರೇಷ್ಮೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇದು. ಬನ್ನಿ ಇಲ್ಲಿರಿ. ದೂರ ಮುಚ್ಚಬಾರ್ದಂತೆ, ನಿನಗೆ ಎಷ್ಟು ಬೀಳುತ್ತೆ ಮಿಷಿನು, ದೂರ ಇರೋ. ಇಲ್ಲೆಲ್ಲ ಕೆಲಸ ನಡೀತಾ ಇದೆ ಅಲ್ವಾ, ಗೊತ್ತೇ ಅಂತ ನೋಡಿ. ಮೆಲ್ಲಕ್ಕೆಲ್ಲ ರೊಟೇಟ್ ಆಗ್ತಾ ಇದೆ, ಇದು ರೊಟೇಟ್ ಆಗ್ತಾ ಇದೆ, ಕಾಣಿಸ್ತಾ ಇಲ್ಲ. ಇಲ್ಲಿ ದಾರಗಳಿದೆ, ದಾರಗಳು ಕಲರ್. ಆ್ಯಕ್ಚುಲಿ ನಾನು ಜೋರಾಗಿ ಕಿರಿಸ್ತಾ ಇದ್ದೀನಿ, ಯಾಕಂದರೆ ಸಿಕ್ಕಾಬಟ್ಟೆ ಸೌಂಡ್ ಇದೆ. ಅಲ್ಲಿ ಹೆಂಗೆ ಕೇಳಿಸುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡಿ ದಾರಗಳೇ ಗೊತ್ತಾಗ್ತಾ ಇಲ್ಲ, ತುಂಬ ಇಲ್ಲೆಲ್ಲ ಫುಲ್ ದಾರಗಳೇ ಇದೆ. ಅದು ರೇಷ್ಮೆ ದಾರಗಳಂತೆ, ಆದರೆ ನಮಗೆ ಗೊತ್ತೇ ಇಲ್ಲ, ನೀವು ಹೋಗೋಕ್ಕಾಗಲ್ಲ, ಅಷ್ಟು ಇದೆ. ಎಲ್ಲ ಈಗ ರೆಡಿ ಮಾಡ್ತಾರೆ, ಕಲರ್ ಯೆಲ್ಲೋ ಕಲರು, ಪಿಂಕ್ ಕಲರು, ವೈಟ್ ಕಲರು. ಇವರೇ ಬಣ್ಣ ಹಾಕಿ ದಾರಗಳಿಗೆ, ರೇಷ್ಮೆ ದಾರಗಳಿಗೆ ಸ್ಯಾರಿಗಳು ರೆಡಿ ಮಾಡ್ಕೊಳ್ಳೋಕ್ಕೆ ದಾರ ಮಾಡ್ಕೊತಿರೋದು. ಮಿಷಿನ್ಗಳೆಲ್ಲ ರನ್ ಆಗ್ತಾಯಿದೆ, ಬಟ್ ಗೊತ್ತಾಗ್ತಾ ಇಲ್ಲ ಇದು ರನ್ ಆಗ್ತಾಯಿದೆಯೋ ಹಾಗೆ ನಿಂತಿದೆಯೋ ಅಂತ ಎಲ್ಲ ಕಡೆನೂ. ಓ ಸಖತ್ತಾಗಿದೆ ಕಣಮ್ಮ. ಚೆನ್ನಾಗಿದೆ. ಲಾಸ್ಟ್ ಟೈಮ್ ನನಗೆ ಇದನ್ನೇ ನೋಡ್ತಾ ನಿಂತಿದ್ದೆ, ನೀವೇನೆ ಲೇಟ್ ಆಯಿತು ಅಂತ ಬೈದಿ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಸೀರೆ ತಗೊಳಕ್ಕಾಗಲಿಲ್ಲ, ಇದನ್ನೇ ನೋಡ್ತಾ ನಿಂತಿದ್ದೆ. ಯಾರೂ ಇಲ್ಲ. ಆ್ಯಕ್ಚುಲಿ ತಗೊಬಂದು 1 ತಿಂಗಳಾಗಿದೆ. ಅವತ್ತು ಹೇಳ್ಕೊಡುವಾಗ ನಮ್ಮ ಮನೆಯವ್ರು ಬೈದ್ರೆ ಹೆಂಗೆ ಆಪ್ರೇಟ್ ಮಾಡೋದಂತ, ಸುಮ್ಮನಿರುವ ಅಂತ. ಇವತ್ತು ನನಗೆ ಅದು ಗೊತ್ತಾಗ್ತಿಲ್ಲ, ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಹಾಕೋಬೇಕು. ನಾನು ಹಿಂಗೆ ಆತ ಸಿಗಿಸ್ಕೊಳ್ಳೋದು. ನಮ್ಮ ಮನೆಯವ್ರು ವೀಡಿಯೋ ಮಾಡೋದು ಬಿಟ್ಬಿಟ್ಟು ಅವ್ರಿಗೆ ಟೆನ್ಷನ್ ಆಗ್ತಾಯಿದೆ. ಯೋಚನೆ ಮಾಡ್ಬೇಕು ಒಂಚೂರು. ಅದು ಸಿಕ್ಕಾಪಟ್ಟೆ ತಲೆನೋವು ಬರ್ತದೆ. ಅದು ಸಿಕ್ಕಾಪಟ್ಟೆ ತಲೆನೋವು. ಎಷ್ಟು ಸೌಂಡ್ ಗೊತ್ತಾ, ಅಲ್ಲೋಗಿ ನಾನು ಜೋರೇ ಕಿರಿಸ್ತಿದ್ದೀನಿ. ಆ್ಯಕ್ಚುಲಿ ವೀಡಿಯೋದಲ್ಲಿ ಇದರಲ್ಲಿ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಎಷ್ಟು ವಾಯ್ಸ್ ಮಾಡಬೇಕು. ಬಂದಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ತೀವಿ. ವಾಯ್ಸ್ ಓವರ್ ಕೊಡಬೇಕು. ಮಷಿನ್ ನಿಲ್ಲಿಸ್ಬಿಟ್ಟು ಪಾಪ ಕೆಲಸ ಮಾಡೋದು ನಿಲ್ಸಕ್ಕಾಗಲ್ಲ. ತಲೆನೋವು ಬರ್ತದೆ. ಎಲ್ಲಿ ಮೈಕಲ್ಲಿ ಸಿಗಿಸ್ಕೋಬೇಕು ಒಂದು ಜಾಗಕ್ಕೆ. ಇಂಥ ಎಡವಟ್ಟಗಳಾದ್ರೆ ನಾವು ಏನು ಮಾಡೋಣ? ಅದೇ ಏನು ಹಿಂಗೆ ಇಟ್ಕೊಂಡು ಅಂತ ನೀವು ಮೈಕೆ. ಆ್ಯಕ್ಚುಲಿ ಇದ್ರದ್ದು ವೀಡಿಯೋ ಮಾಡುಂಟು, ಹಾಕೋದು ಅಪ್ಲೋಡ್ ಮಾಡೋದು ಯಾವಾಗ ಮಾಡ್ತೀವಿ ಇವಾಗ ಇಷ್ಟು ದಿನ ಬರೀ ನಾನು ಮೊಬೈಲಲ್ಲಿ ನೀವು ವೀಡಿಯೋ ಮಾಡೋರು. ಇವಾಗೆಲ್ಲ ಟೆಕ್ನಾಲಜಿ ಹೇಳ್ಕೊಟ್ರೆ ಅರ್ಥನೇ ಆಗಲ್ಲ, ನಮಗೆ ತಲೆ ಕೆಟ್ಟೋಯ್ತಾ ಇರುತ್ತೆ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ನಾನು ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಈಗ ಯೂಸ್ ಮಾಡ್ತಾ ಇದ್ವಿ. ಈಗ ಹೊಸ್ದಾಗಿ ತಕ್ಕೊಟ್ಟಿರೋದು ನಮ್ಮ ಮನೆಯವ್ರು ನನಗೆ. ಹೊಸ್ದಾಗಿ ಕಂಡಾಗೆಲ್ಲ ಹಿಂಗೆ ಅಲ್ವಾ, ಹೇಳ್ಕೊಡಿದ್ರು ನಿಮ್ಗೆ ತಲೆ ಕೆಟ್ಟೋಗುತ್ತೆ. ಯಾರಿದ್ದೀರಿ ನೋಡಿ, ಚೀಲ ಎಲ್ಲ ಆ್ಯಕ್ಚುಲಿ ಚೀಲನೇ ಇದು. ನಾನು ಇದನ್ನೇ ಸೀರೆ ಅನ್ಕೊಬಿಟ್ಟಿದ್ದೆ ಕಣಮ್ಮ. ಅಷ್ಟೆಲ್ಲ ಕಷ್ಟಪಟ್ಬಿಟ್ಟು ಇದನ್ನು ಸೀರೆ ಥರ ಹೊಲ್ಬಿಟ್ಟವ್ರ ಅಂತ ಅನ್ಕೊಂಡಿದ್ದೆ. ಒಂದು ಆ ಮಗ್ಗದ ಸೌಂಡ್ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕೆಳಗೆ. ಮಗ್ಗದ ಸೌಂಡ್ ನಂಗೆ ಆ ಜಾಗ ನೋಡೋಕ್ಕೆ ಇಷ್ಟ. ಏನೋ ಒಂಥರ ಆಗಿನ ಮನೆಗಳಲ್ಲಿ ಕತ್ಲೆ ಮನೇಲಿ ಏನೋ ಒಂದು ದೀಪದ ಬೆಳಕಲ್ಲಿ ಏನೋ ಮಾಡ್ತಾ ಇರ್ತಾರೆ ಅಂಥದ್ದು ಇಷ್ಟ. ಹಂಗೆ ಅವೆಲ್ಲ ನೆನಪು ಬರ್ತದೆ. ಚೆನ್ನಾಗಿದೆ. ಹೋಗೋ ಕ್ಲಾಸಿಗೆ ಅದನ್ನು ವೀಡಿಯೋ ಮಾಡ್ಕೊಂಡು ಹೋಗೋಣ ಕೇಳಿ, ಆಯಿತಾ? ಅಂದರೆ ನೋಡಿ, ಗಾಂಧೀಜಿ ಅವ್ರದ್ದು ಇದಾಕಿದ್ದಾರೆ ಕಂಪ್ಲೀಟಾಗಿ. ಆ ಕಸ್ಟಮರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಸಿಟರ್. ಹೆಂಗೋ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡ್ಬಂದಿದ್ಯಾ ಅಂತ ಅಂದ್ಕೊಂಡೆ, ಒಳ್ಳೆ ಜಾಗಕ್ಕೆ ಕರ್ಕೊಂಡು. ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ನೋಡಿದಾಗಲೇ ನೋಡ್ಕೊಂಡಿದ್ದೆ, ಅವಾಗ ವೀಡಿಯೋ ಮಾಡಲ ಅಂತ ಕೇಳಿದ್ದೆ. ಕೈಮಗ ನನಗೆ ತುಂಬ ಇಷ್ಟ ಆಯಿತು ಇದು. ಆ್ಯಕ್ಚುಲಿ ಇದು ಆ ಕಾಲದಲ್ಲಿ ನಮ್ಮ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಬ್ರಿಟಿಷರೆಲ್ಲ ಬಂದು ನಮ್ಮನ್ನ ಟೀ ಶರ್ಟ್ಸು ಅವು ಇವು ಬಂದಿದ್ದು ನಮ್ಮ ಇದಕ್ಕೆ. ಅದು ಮಹಾತ್ಮ ಗಾಂಧೀಜಿಯವರೆಲ್ಲ ಇದೇ ಮಾಡ್ತಾಯಿದ್ರು, ಕೈಮಗ್ಗ ಮಾಡ್ಕೊಂಡು ಚರಕದಲ್ಲೆಲ್ಲ ಇದು ಮಾಡ್ತಿರ್ಲಿಲ್ವಾ, ಕೈಮಗ್ಗ ಇಂಥ ಬಟ್ಟೆಗಳನ್ನೇ ಹೆಣ್ದು ನಮ್ಮ ದೇಶದಲ್ಲಿ ದೊಡ್ಡ ಒಂದು ಇಂಡಸ್ಟ್ರಿ ಅದು. ಎಷ್ಟು ದೊಡ್ಡ ಇಂಡಸ್ಟ್ರಿ ಅಂದರೆ ಆ ಇಂಡಸ್ಟ್ರಿನ ಕಂಪ್ಲೀಟಾಗಿ ಈ ಬ್ರಿಟಿಷ್ ಆಳ್ವಿಕೆಯಿಂದ ಕಂಪ್ಲೀಟ್ ಇಂಡಸ್ಟ್ರೀಸ್ ಆಗೋಯ್ತು. ಎಷ್ಟೋ ಜನಗಳಿಗೆ ಕೆಲಸ ಹೊಟ್ಟಾಯಿತು. ಇದು ನನಗೆ ಗೊತ್ತಿರಲಿಲ್ಲ ನೀನು ಇಂಥ ಜಾಗ ಕರ್ಕೊಂಬಂದಿದ್ಯಾ ಅಂತ. ಏನೋ ಒಂದು ಕಡೆ ಯಾರ್ದಾದ್ರೂ ಸೀರೆ ಖರೀದಿ ಮಾಡೋಕ್ಕೆ ಕರ್ಕೊಂಬಂದಿದ್ಯಾ, ಬ್ಲೇಡ್ ಹಾಕಿ ಅಂತ ಅಂದ್ಕೊಂಡೆ. ನೋಡಿದ್ರೆ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಬಂದಿದ್ದೆ. ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಮಗ್ಗದ ಅಂತ ಗೊತ್ತಿದ್ದೆ. ಲಾಸ್ಟ್ ಟೈಮ್ ಬಂದಾಗ ಇವ್ರು ಬಂದಿರಲಿಲ್ಲ, ನಾನು ಒಬ್ಬಳೇ ಬಂದಿದ್ದೆ. ಅರ್ರವೇದಿ ಹತ್ತಿ ಇಳಿದು ಹೋಗಿದ್ದೆ. ಅದು ಹೆಂಗೆ ಬಂದಿದ್ದೆ ಅನ್ನೋದು ಗೊತ್ತಿಲ್ಲ. ಅವ್ರು ಬಂದು ಹೊರಗಡೆ ನಿಂತಿದ್ರು, ಹಾಗಾಗಿ ಆನ್ಲೈನಲ್ಲಿ ನೋಡಿದ್ದೆ, ಇಷ್ಟಪಟ್ಟಿತ್ತು. ಹಾಗಾಗಿ ಅವ್ರು ಅಡ್ರೆಸ್ ಹೇಳಿದ್ರು, ಬಂದು ವಿಸಿಟ್ ಮಾಡಿ ಮೇಡಮ್ ಅಂತ ಹೇಳಿದ್ರು. ಆಮೇಲೆ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಅಂತ. ಹಾಗಾಗಿ ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಬಂದಿದ್ದೆ. ಮತ್ತೇನು ಅಂದರೆ ಅವಾಗ ಹೋಗಿ ಯೂಸ್ ಮಾಡಿ ಮತ್ತೆ ಕ್ಲೀನಾಗಿ ಎತ್ತಿಟ್ಕೋಬೇಕು. ಕೊನೆಗೆಲ್ಲ ಒಂದ್ಸರಿ ಕೆಲಸ ಮುಗಿದ್ಮೇಲೆ ಎತ್ತಿಟ್ಕೋಬೋದಪ್ಪ. ನನಗೆ ಇದು ನೋಡೋಕ್ಕೆ ಇಷ್ಟ ಅಂತ ಇಟ್ಕೊಂಡು ಹಾಕೋ ಓಡಾಡೋದು. 5 ನಿಮಿಷಕ್ಕೆ ಹಂಗೆ ಹಾಕೊಂಡು ತೆಗ್ದಿರೋದು ಎತ್ತಿಡೋದು ಮಾಡೋಕ್ಕಾಗುತ್ತಾ? ಅಷ್ಟು ಪೇಷನ್ಸ್ ಇಲ್ಲ. ಆ ಕೆಲಸ ಮುಗಿದ್ಮೇಲೆ ಹೆಂಗೋ ಮಾಡ್ಬೋದು. ನಮ್ಮನೆಯವರು ಅವಾಗಿನ ಕೆಲಸ ಆವಾಗಲೇ ಮಾಡಬೇಕು. ಆ್ಯಕ್ಚುಲಿ ನಾವು ಸೀರೆ ನೋಡೋಕ್ಕೆ ಅಂತಲೇ ಬಂದಿದ್ದು. ಆದರೆ ಅಲ್ಲಿ ಮಗ್ಗ ಸೀರೆ ಹೇಗೆ ತಯಾರು ಮಾಡೋದು, ಹೇಗೆ ಎಣಿಯೋದು ಅಂತ ಎಲ್ಲ ಮಿಷಿನರಿ ಇತ್ತಲ್ಲ, ಅದು ನೋಡಿ ಖುಷಿ ಆಯಿತು. ಹಾಗಾಗಿ ಒಂದು ವೀಡಿಯೋ ಮಾಡ್ಕೊತೀವಿ ಇದನ್ನು ಅಂತ ಕೇಳ್ದೆ. ಹಾಗಾಗಿ ಅವ್ರು ತುಂಬ ಖುಷಿಯಾಗಿ ಕೂಡ ಒಪ್ಕೊಂಡ್ರು. ಆಮೇಲೆ ಹಾಗೆ ನಮ್ಮದು ಸ್ಯಾರೀಸ್ ಕೂಡ ಹಾಗೆ ಒಂದು ವೀಡಿಯೋ ಮಾಡಿಕೊಡಿ ಅಂತ ಅವ್ರು ಹಾಗೆ ಕೇಳಿದರು. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವ್ರದ್ದು ಸ್ಯಾರೀಸ್ ಎಲ್ಲ ಇಲ್ಲಿ ಯಾವ್ಯಾವ ಥರ ಸೀರೆ ಇಟ್ಕೊಂಡಿದ್ದಾರೆ, ಸ್ಯಾರೀಸ್ ಇಟ್ಕೊಂಡಿದ್ದಾರೆ, ಡಿಸೈನ್ಸು ಮತ್ತು ಹೇಗೆ ತಯಾರು ಮಾಡಿದರು, ಮತ್ತು ಹೇಗಿದ್ದಿದ್ದು ಸೀರೆ ಹೇಗೆಲ್ಲ ಮಾಡಿದರು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ